ಕಾಫಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪಾಪ ಅವ್ರ ತಂದೆಗೆ ಜ್ವರ ಅಂತೆ. ಅವ್ರನ್ನ ನೋಡ್ಕೋತಿದ್ದಿದ್ರಿಂದ ರಾತ್ರಿ ಪೂರ್ತಿ ನಿದ್ದೆ ಇಲ್ವಂತೆ. ಅಷ್ಟೇ ತಾನೆ, ಅವಳ ಬದಲು ನೀನ್ ನಿದ್ದೆ ಮಾಡು, ಅವಳು ರಿಲ್ಯಾಕ್ಸ್ ಆಗ್ಬಿಡ್ತಾಳೆ. ಏನು ಜೋಕಾ? ನೀನು ಹೋಗಿ ಕೆಲಸ ನೋಡ್ಕೊ. ಯಾಕೆ ನೀನ್ ಮೈತ್ರಿ ನೋಡ್ಕೊಳ್ತೀಯಾ? ಓಕೆ. ಮೇಡಮ್ ಕಾಫಿ ಸರ್. ಓಕೆ ಸರ್. ನಮ್ಮ ಹುಡುಗ ಅವ್ರ ಹುಡುಗಿನ ಸಖತ್ತಾಗಿ ನೋಡ್ಕೊಳ್ತಿದ್ದಾನೆ. ಈ ವಂಡರ್ಫುಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಣ. ಹಾ. ಅಯ್ಯೋ, ತ್ರಿಷಾ ಬರ್ತಿದ್ದಾಳೆ. ಏನ್ ಮೇಡಮ್, ಆ ರೊಮ್ಯಾನ್ಸ್ ಸೀನ್ ನೋಡಿ ಶಾಕ್ ಆದ್ರಾ? ರೊಮ್ಯಾನ್ಸ್ ಏನು? ಅದಲ್ದೆ ಇನ್ನೇನು ಮೇಡಮ್, ಅಲ್ಲಿ ನೋಡಿ, ಆ ಮೈದಿಲಿ ಮಾಡೋ ಎಲ್ಲ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಆ ಹುಡುಗಿ ತಲೆನ ತಮ್ಮ ಭುಜದ ಮೇಲೆ ಇಟ್ಕೊಂಡು
ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ನೀನು ಬಾಯ್ ಮುಚ್ಚು, ಹೋಗಿ ಕೆಲ್ಸ ನೋಡ್ಕೋ. ಸಾರಿ ಮೇಡಮ್. ಮೈಥಿಲಿ, ಸಾರಿ ರೀ, ಗೊತ್ತಿಲ್ದೇನೆ ನಿದ್ದೆಗೆ ಜಾರ್ದೆ. ಪರವಾಗಿಲ್ಲ, ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ತ್ರಿಷಾ, ಆಡಿಟರ್ಗೆ ಕಳಿಸ್ಬಿಡು. ಆಯ್ತು. ಆಫೀಸ್ ಬಂದು ನಿದ್ರೆಗೆ ಹೋಗೋದೇನು? ಡೋಂಟ್ ಯು ಹ್ಯಾವ್ ಅ ಸೆನ್ಸ್? ಸಾರಿ. ಏನ್ ಸಾರಿ? ನಿನ್ನ ನೋಡಿ ಮಿಕ್ಕದವರು ಹೀಗೆ ಮಾಡಿದ್ರೆ ಆಫೀಸ್ ಕೆಲ್ಸ ಏನಾಗ್ಬೇಕು? ತ್ರಿಷಾ, ವರ್ಕ್ ಕಂಪ್ಲೀಟ್ ಆಗಿದೆಯಲ್ಲ, ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ವಂತೆ, ಅದಕ್ಕೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿದ್ದಾಳೆ. ಅದರಿಂದ ಈಗ ಕಂಪ್ನಿಗೇನು ದೊಡ್ಡ ಲಾಸ್ ಆಗಿಲ್ಲ ತಾನೇ? ಮೊದಲು ನಾನು ಹೇಳಿದ ಕೆಲಸ ಮಾಡು. ಈ ಫೈಲ್ಸ್ ಎಲ್ಲ ಆಡಿಟ್ರ್ ಕೊಡು. ತುಂಬ ಥ್ಯಾಂಕ್ಸ್ ರೀ. ಯಾಕೆ? ನನ್ನ ವರ್ಕ್ ಎಲ್ಲ ನೀವೇ ಕಂಪ್ಲೀಟ್ ಮಾಡಿರೋದಕ್ಕೆ. ಹಾಗಿದ್ರೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ನನಗೆ ಥ್ಯಾಂಕ್ಸಾ? ಯಾಕೆ? ನನ್ನ ಎಂಗೇಜ್ಮೆಂಟ್ನ ನಿಲ್ಲಿಸಿದ್ದಕ್ಕೆ. ವಾಟ್? ಎಂಗೇಜ್ಮೆಂಟ್ ನಿಲ್ಸಿದ್ದಕ್ಕೆ ನಿಮಗೆ ಕೋಪ ಇಲ್ವಾ? ಆ ಎಂಗೇಜ್ಮೆಂಟ್ ಅಂದರೆ ನಂಗೆ ಇಷ್ಟ ಇರಲಿಲ್ಲ. ಇಷ್ಟ ಇರಲ್ಲ? ಯಾಕಿರುತ್ತೆ? ಇವಳಿಗೆ ಲೈನ್ ಹಾಕ್ತಿದ್ಯಲ್ಲ. ಮತ್ತೆ ಈ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಾ? ಗೊತ್ತಿಲ್ಲ. ಹೇಳ್ಬೋದಿತ್ತಲ್ವಾ? ಹೇಳ್ಬೋದು, ಆದರೆ ನಮ್ಮ ಹುಡುಗ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಆ ಹುಡುಗಿಯಿಂದ ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದಾನೆ. ಕೇಳು ಮೈಥಿಲಿ, ಆ ಹುಡುಗಿ ಯಾರು ಅಂತ ಕೇಳು. ನೀನೇ ಅಂತ ಹೇಳ್ಬಿಡ್ತೀನಿ. ಕೇಳು ಪ್ಲೀಸ್. ಓ ಹಾಗಾ? ಆಲ್ ದಿ ಬೆಸ್ಟ್ ರೀ. ನಿಮ್ಮ ಲವ್ವಲ್ಲಿ ನೀವು ಸಕ್ಸಸ್ ಆಗಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಶೋರ್. ಥ್ಯಾಂಕ್ ಯು. ಹೇ ಹೇ, ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂದರೆ ಯಾರ ಹುಡುಗಿ ಅಂತ ಕೇಳ್ತಾಳೆ ಅನ್ಕೊಂಡಿದ್ದೆ. ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೋದ್ಲಲ್ಲೋ. ನೀನು ಸ್ಲೋ ಆಗಿದ್ರೆ ಹಾಗೆ ಹೇಳ್ತಾರೆ. ಇಲ್ಲಿ ನೋಡು, ನಿಮ್ಮಿಬ್ರು ಕ್ಯೂಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಸೆಂಡ್ ಮಾಡಿದ್ದೀನಿ, ನೋಡ್ಕೋ. ದಿನ ನೋಡ್ತಾ ಹಬ್ಬ ಮಾಡ್ಕೋ. ಏನ್ ಮೇಡಮ್ ಅವರು ಆ ಕಡೆ ಈ ಕಡೆ ನೋಡದೆ ಕಾಫಿನ ಎಂಜಾಯ್ ಮಾಡ್ತಿರಂಗಿದೆ. ನಿಮ್ಮನ್ನು ನೋಡಿಲ್ಲ ಸರ್. ನಮ್ಮನ್ನ ಯಾಕೆ ನೋಡ್ತೀಯಾ? ನಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ ನಡೀತಾ ಇದ್ರೆ, ಇಲ್ಲ ಮನೇಲಿ ಯಾವುದಾದ್ರೂ ಶುಭ ಕಾರ್ಯ ನಡೀತಾ ಇದ್ರೆ ಅವಾಗ ಮಾತ್ರ ಕಣ್ಮಿಟುಕಿಸ್ದಂಗೆ ನೋಡ್ತಾನೇ ಇರ್ತೀಯ. ಸರ್, ಇದು ಆಫೀಸ್. ಅದಕ್ಕೆ ಸಂಬಂಧಿಸಿದ ಮಾತ್ರ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಏನ್ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಇದನ್ನೆಲ್ಲ ನನಗೇ ಅರ್ಥ ಮಾಡ್ಸಕ್ ಬರ್ತೀಯಾ? ಹಾಗಂತ ಅಲ್ಲ ಸರ್. ಇವಳ್ದು ಓವರ್ ಆಕ್ಷನ್ ತುಂಬಾ ಜಾಸ್ತಿ ಆಯ್ತು ಚಿಕ್ಕಪ್ಪ. ಬೆಳಗ್ಗೆ ಕೂಡ ಹಾಗೆ ಆಫೀಸ್ಗೆ ಬಂದು ಹಾಯಾಗಿ ಮಲ್ಕೊಂಡಿದ್ಲು. ಇವಳು ಮಾಡೋ ಕೆಲ್ಸ ಎಲ್ಲ ಉತ್ತಮ ಮಾಡಿದಾನೆ. ಉತ್ತಮ್ ಎಲ್ ಮಾಡ್ತಾನೆ? ಗಿರಿ ಅಲ್ವಾ ಮಾಡಿದ್ದು? ಹಲೋ, ಯಾರ್ ಕೆಲ್ಸ ಮಾಡಿದ್ರು ಅನ್ನೋದು ಅಲ್ಲಿರ್ಲಿ. ಆಫೀಸಿಗೆ ಬರೋದು ಕೆಲ್ಸ ಮಾಡಕ್ಕೆ, ನಿದ್ದೆ ಮಾಡಕ್ಕಲ್ಲ. ಸಾರಿ ಸರ್, ಕೆಲವರು ಕೆಲ್ಸಕ್ ಬಾರ್ದೇ ಇರೋ ಮುಟ್ಟಾಳ್ರು ಮಾಡಿದ ಕೆಲ್ಸದಿಂದ ರಾತ್ರಿ ಪೂರ್ತಿ ನಮ್ಮನೇಲಿ ಕರೆಂಟ್ ಇರ್ಲಿಲ್ಲ ಸರ್. ಸೊ ಅದಕ್ಕೆ ನಿದ್ರೆ ಮಾಡಕ್ಕಾಗಿಲ್ಲ. ಇವಳೇನ್ ಇಂಡೈರೆಕ್ಟ್ ಆಗಿ ನನ್ನೇ ಬೈತಿದಳಲ್ಲ.
ಸರಿ ಸರಿ ಬಿಡು, ಮತ್ತೆ ಯಾವತ್ತು ಆಫೀಸಲ್ಲಿ ಮಲ್ಕೋಬೇಡ. ಆಯ್ತು ಸರ್. ಕೆಲಸ ನೋಡ್ಕೋ. ಉತ್ತಮ ಎಲ್ಲಿ? ಅವನು ಕ್ಯಾಬಿನಲ್ಲಿ ಇದ್ದಾನೆ ಚಿಕ್ಕಪ್ಪ. ಇನ್ಮೇಲೆ ಆಫೀಸ್ ಎಂಪ್ಲಾಯ್ಸ್ಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು. ನನ್ನ ಕರ್ಮಕ್ಕೆ ಒಂದು 10 ನಿಮಿಷ ಮಲಗಿದ್ದಕ್ಕೆ ಎಷ್ಟು ಜನರ ಹತ್ರ ಮಾತು ಕೇಳಬೇಕಾಯ್ತು. ಛೇ. ಆರ್ವ ಕಂಪ್ನಿಯಿಂದ ಬರೋ ಆಯಿಲ್ನ ಪೂರ್ತಿ ಚೆಕ್ ಮಾಡಿದ್ದೀರಾ? ಚೆಕ್ ಮಾಡಿದ್ದೀನಿ ಸರ್, ಪ್ಯೂರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಪೇಮೆಂಟ್ ಆಗಿದೆಯಾ? ಇದೆಲ್ಲ ಯಾಕೋ ಕೇಳ್ತಿದ್ಯಾ? ಏನಿಲ್ಲ ಸರ್, ನಮ್ಮ ಹೆಡ್ ಶೆಫ್ ಆಯಿಲ್ ಬಗ್ಗೆ ಸಣ್ಣ ಕಂಪ್ಲೇಂಟ್ ಮಾಡಿದರು. ಸ್ವಲ್ಪ ಪ್ಯೂರಿಟಿ ಕಮ್ಮಿ ಇದೆಯಂತೆ, ಅದಕ್ಕೆ ವಿಚಾರಿಸ್ತಿದ್ದೆ. ಅಳಿಮಯ್ಯ, ಮುಗಿದೋಯ್ತು. ಮಾವ ಏನು ಇನ್ಫಾರ್ಮೇಶನ್ ಕೊಡದೆ ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹೀಗೆ ಸಿಕ್ಕಾಕೊಂಡ್ಬಿಟ್ವಲ್ಲ, ಈಗೇನು ಮಾಡೋದು? ಇವಾಗ ಏನೋ ಮಾಡೋದು? ಎದ್ದಳ ಮೇಲೆ, ಎದ್ದಳ ಮೇಲೆ. ಮಾವ ಅದು ನೀನ್ ಸುಮ್ಮನೆ ಇರು. ಏನೋ ನಿನಗೆಷ್ಟು ಧೈರ್ಯ ಇದ್ರೆ CEO ಸೀಟಲ್ಲೇ ಕುತ್ಕೊಂತೀಯ? ಅದಲ್ದೆ ನನ್ನ ಅಳಿಯನ್ನ ಪಕ್ಕ ನಿಲ್ಲಿಸ್ಕೊಂಡು ನೀನೇ ಓನರ್ ಅನ್ನೋ ತರ ಸೀಟ್ ಮೇಲೆ ಕೂತ್ಕೊಂಡಿದ್ಯಾ? ಏಯ್, ಇನ್ನು 1 ನಿಮಿಷ, ಇನ್ನು 1 ನಿಮಿಷನೂ ನಿನ್ನ ಆಫೀಸಲ್ಲಿ ಇರಕ್ ಬಿಡಲ್ಲ ನಾನು. ಹೋಗ ಆಚೆ. ನಡಿಯಲ್ಲ ಮೊಕ್ಕ ಏನೋ ನೋಡ್ತೀಯ? ಮಾವ ಅದು ಮಾವ ಅದು ನಡೆ. ಮಾವ. ಇಲ್ಲಿ ನೋಡಿ, ನೀವಿಬ್ರು ಸ್ವಲ್ಪ ಆಚೆ ವೇಟ್ ಮಾಡಿ. ಆಯಿತು ಸರ್. ಏನೋ ಇದು? ಇದನ್ನೇನು ಆಫೀಸ್ ಅಂದ್ಕೊಂಡಿದ್ಯಾ ಇಲ್ಲ ನಿಮ್ಮ ಮನೆ ಅಂದ್ಕೊಂಡಿದ್ಯಾ? ಆ ಸೀಟ್ ಮೇಲೆ ಕೂತ್ಕೋಬೇಕಾಗಿರೋ ನಾವು ತಾನೆ, ನೀನ್ ಯಾಕೆ ಕೂತ್ಕೊಂಡಿದ್ಯಾ? ಮಾವ, ಬೆಳಗ್ಗೆ ಅವ್ನು ಜಾಗಿಂಗ್ ಮಾಡೋವಾಗ ಕಾಲು ಉಳ್ಕಿತ್ತಂತೆ, ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ, ನಾನೇ ಕೂತ್ಕೊಂಡೆ. ಅಡಿಯ ಇಲ್ಲೋಡು, ಅಷ್ಟು ಕೂತ್ಕೋಬೇಕು ಅನ್ಸಿದ್ರೆ ಈ ಕುರ್ಚಿಲೋ ಇಲ್ಲ ಆ ಕುರ್ಚಿಲೋ ಕೂತ್ಕೊಳ್ಳೋದ್ ಬಿಟ್ಟು ಡೈರೆಕ್ಟಾಗಿ ನಿನ್ ಚೇರ್ ಮೇಲೆ ಕೂತ್ಕೊಳ್ಳೋಕ್ ಬಿಟ್ಟಿದ್ಯಲ್ಲ, ಇದ್ಯಾಕೋ ಸರಿ ಇಲ್ಲ. ಏಯ್ ಸೂರಿ, ಸೂರಿ, ಏಯ್ ಬೇಗ ಬರೋ, ಬೇಕುಪ್ಪ. ಸರ್ 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 ಇಲ್ಲಿ ನೋಡು, ಸ್ಟಾಫ್ಗೆಲ್ಲ ಹಾಲಿಗೆ ಬರೋ ಕೇಳು. ಹಾಲಲ್ಲೇ ಇದ್ದಾರೆ ಸರ್. ಸರಿ, ಹಂಗಾದ್ರೆ ನಾವು ಹೋಗೋಣ, ಬಾ ನಡೆ. ಅಮ್ಮ, ಸ್ಟಾಫ್ ಪೂರ್ತಿ ಕರೆಸಿ ನಾನೇ ಪುರುಷೋತ್ತಮ್ ಅಂತ ಈ ಕಂಪ್ನಿ CEO ಅಂತ ಹೇಳ್ಬಿಡ್ತಾರೋ ಏನೋ. ಹಾಗೆ ನಡೆದ್ರೆ ಫ್ರಾಡ್ನ ಕಂಡುಹಿಡಿಯೋಕಿರೋ ಒಂದೇ ಒಂದು ಅವಕಾಶ ಕೂಡ ಹೊರಟೋಗುತ್ತೆ. ಬರೋ. ನಿಮ್ಮೆಲ್ಲರಿಗೂ ನಮ್ಮ ಕಂಪ್ನಿ CEO ಯಾರು ಅಂತ ಗೊತ್ತಲ್ಲ? ಗೊತ್ತು ಸರ್, ಉತ್ತಮ್ ಸರ್ ಅಲ್ವಾ CEO? ಅಲ್ಲ, ಅಕಸ್ಮಾತ್ ಇವನ್ನೇ CEO ಅಂದ್ಕೊಂಡ್ಬಿಟ್ರೆ ಅಂತ. ಅವ್ರನ್ನ CEO ಅಂತ ಯಾಕೆ ಅನ್ಕೊಳ್ತಾರೆ ಸರ್? ಅವರು CEOಗೆ PA ಅಲ್ವಾ? ಕರೆಕ್ಟೇ. ನೀನ್ ಯಾಕೆ ಬಂದು? ನೀವು ಕರೆದ್ರೇನೋ ಅಂತ. ನಾನು ಯಾಕೆ ಕರೀಲಿ ನಿನ್ನ? ನಾನ್ ಕರೆದಿದ್ದು CEOನ. ಇವರೇ ಅಲ್ವಾ CEO ಸರ್? ಹೌದು, ಅವನೇ. ಮಾವ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಹೋಗೋಣವಾ? ಇಲ್ಲೇ ಮಾತಾಡೋ, ಎಲ್ಲರೂ ನಮ್ಮವ್ರೆ ತಾನೆ. ಎವ್ರಿವಾನ್, ಗೆಟ್ ಬ್ಯಾಕ್ ಟು ಯುವರ್ ವರ್ಕ್ಸ್. ಓಕೆ ಸರ್. ನಡೀರಿ, ಹೊರಡು. ಒಂದು ನಿಮಿಷ. ಉತ್ತಮ್ನ ಗಿರಿ ಅಂತ ಕರಿತಾ ಇದೆಯಲ್ಲ, ಅದಿರ್ಲಿ, ಗಿರಿ ಯಾರು ಗೊತ್ತಾ ನಿಂಗೆ? ಗೊತ್ತಿಲ್ದೆ ಏನ್ ಸರ್? ಅವರೇ ಅಲ್ವಾ ಗಿರಿ? ಓಹೋ, ಇವನನ್ನ. ಹೋಗಮ್ಮ, ಹೋಗಿ ಕೆಲಸ ನೋಡ್ಕೋಗು. ಏನ್ ಹೇಳಿಯಾ? ಏನೋ ಮಾತಾಡ್ಬೇಕು ಅಂದೆ? ರಕ್ಷಾ ಕಂಪ್ನಿಯಿಂದ ಶುಗರ್ ಬ್ಯಾಗ್ಸ್ ಬಂದಿದೆಯಂತೆ ಮಾವ. ಗೊತ್ತು. ಅದಕ್ಕೆ ಸುಮಾರು 50 lakhs ಪೇಮೆಂಟ್ ಮಾಡಬೇಕು. ನೀವು ಮನೆಗೆ ಹೋಗೋವಾಗ
ಆ ಕ್ಯಾಶ್ ಪೇಮೆಂಟ್ ಮಾಡೋಣ ಅಂತ. ಆಯ್ತಾಯ್ತು, ಮಾಡೋಣ. ಇವಾಗಲೇ ಮಾಡ್ಬೇಕಾ ಇಲ್ಲ ನಾಳೆ ಮಾಡ್ಬೋದಾ? ನಾಳೆ ಕೂಡ ಮಾಡ್ಬೋದು ಮಾವ. ಹಾ ಸರಿ, ಅದೆಲ್ಲ ನಾನು ನೋಡ್ಕೊತೀನಿ ಬಿಡು. ಹಾ ಹೇ ನೀ ಬಾರ. ಏನ್ ಚಿಕ್ಕಪ್ಪ ನೀವ್ ಹೇಳ್ತಿರೋದು? ಆ ಮೈಥಿಲಿನ ಕಳ್ತನದ ಕೇಸಿಗೆ ಸಿಕ್ಕಾಕ್ಸಿ ಈ ಆಫೀಸಿಂದ ಆಚೆ ಹಾಕ್ಬೇಕಾ? ಹೌದು. ಈಗ ಬ್ಯಾಂಕಲ್ಲಿ 50 ಲಕ್ಷ ಡಿಪಾಸಿಟ್ ಮಾಡಬೇಕು ಅಂತ ಮೈಥಿಲಿಗೆ ನಾವು ಕ್ಯಾಶ್ ಕೊಡ್ತೀವಿ. ಅವಳು ಬ್ಯಾಂಕಿಗೆ ಹೋಗೋದ್ರೊಳಗೆ ನಾವೇ ಹೋಗಿ ಅಟ್ಯಾಕ್ ಮಾಡಿಸಿ ಅವಳ ಹತ್ರ ಇರೋ 50 ಲಕ್ಷ ದುಡ್ಡನ್ನ ನಾವೇ ಎತ್ಬಿಡೋಣ. ಅದಾದ್ಮೇಲೆ ಅವಳು ಕೆಲಸನೂ ಕಿತ್ಕೊಂಡು ಜೈಲಿಗೆ ಕಳಿಸ್ಬಿಡೋಣ. ಅದಾದ್ಮೇಲೆ 50 ಲಕ್ಷ ರೂಪಾಯಿ ನಾವೇ ಸ್ವಾಹ. ಸೂಪರ್ ಚಿಕ್ಕಪ್ಪ. ಆ, ಹಾಗಾದ್ರೆ ನಾವು ಮೈಥಿಲಿನ ಆಫೀಸಿಂದ ಆಚೆ ಹಾಕ್ತಿದೀವಿ ಅಂದಾಯ್ತು. ಹೌದು. ನಮಗೆ ಏಟ್ ಮೇಲೆ ಏಟ್ ಕೊಡ್ತಾ ಇರೋ ಆ ಮೈಥಿಲಿಗೆ ಈಗ ನಾವು ದೊಡ್ಡ ಮಟ್ಟದಲ್ಲೇ ಏಟ್ ಕೊಡ್ತಾ ಇದ್ದೀವಿ. ಅತ್ತೆ ಅತ್ತೆ, ಅರೆ ಸ್ವಲ್ಪ ಆಚೆ ಬನ್ನಿ. ಅಯ್ಯೋ ಅತ್ತೆ, ಬನ್ನಿ ಅತ್ತೆ. ಅಬ್ಬಬ್ಬಬ್ಬಾ, ಯಾರದು? ಹಾ, ಅತ್ತೆ ಅತ್ತೆ, ಒಂದ್ಸರಿ ಮೈಥಿಲಿನ ಕರಿತೀರಾ? ಆಯ್ತು ಕರಿತೀನಿ. ಈ ಒಡವೆಗಳು ಸೀರೆಗಳು ಏನಪ್ಪ? ಅರೆ ಏನೂ ಇಲ್ಲ ಅತ್ತೆ. ಈಗ ಮದ್ವೆಗೂ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟು ಫ್ಯಾಷನ್ ಆಗಿದೆ ಅಲ್ವಾ, ಅದಕ್ಕೆ ನನ್ನ ಎಂಗೇಜ್ಮೆಂಟ್ಗೂ ಮುಂಚೆ ಮೈಥಿಲಿ ಜೊತೆ ಒಂದು ಪ್ರೀ ವೆಡ್ಡಿಂಗ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸೀರೆ ಒಡವೆ ನಾನೇ ತಗೊಂಡ್ ಬಂದೆ. ಇದೆಲ್ಲ ಒರಿಜಿನಲ್ ಒಡವೆನೇನಾ? ಹೌದತ್ತೆ, ಒರಿಜಿನಲ್ ಒಡವೆನೇ. ಅತ್ತೆ, ಈ ಒಡವೆ ನೋಡ್ತಾ ಇದ್ರೆ ನಿಮ್ಗೇನ್ ಅನ್ಸುತ್ತೆ? ಒಂದು ನಿಮಿಷ, ನೀನ್ ಕಣ್ಮುಚ್ಕೊಂಡ್ರೆ ಸಾಕು ಅನ್ಸುತ್ತೆ. ಅತ್ತೆ, ಕಳ್ತನ ಮಾಡಕ್ಕಲ್ಲ ತಮ್ಮ. ಮೈಥಿಲಿನ್ ಕರಿತೀನಿ ಇರು. ಮೈಥಿಲಿ, ಮೈಥಿಲಿ, ಮೈಥಿಲಿ. ಏನಮ್ಮ, ಯಾಕೆ ಕರಿತಾ ಇದ್ದ? ಅಮ್ಮ, ನಿನಗೆಷ್ಟು ಸರಿ ಹೇಳಿದಿರಿ ಬೆಳಗ್ಗೆನೆ ಭಿಕ್ಷುಕರನ್ನು ಮನೆಗ್ ಬಿಟ್ಕೋಬೇಡ ಅಂತ. ನೀನ್ ನನ್ನ ಭಿಕ್ಷುಕ ಅಂದ್ರು ನನಗ್ ಬೇಜಾರಾಗಲ್ಲ ಬಂಗಾರ. ಇಲ್ಲೋಡು, ನಿನ್ಗೋಸ್ಕರನೇ 25,000 ರೂಪಾಯಿ ರೇಷ್ಮೆ ಸೀರೆ, 10 ಲಕ್ಷ ರೂಪಾಯಿದು ಒಡವೆ ತಂದಿದ್ದೀನಿ. ಈ ಸೀರೆ ಉಟ್ಕೊಂಡು ಆ ಒಡವೆನೆಲ್ಲ ಹಾಕೊಂಡು ನೀನ್ ಹಾಗೆ ಬಂದ್ರೆ ಇಬ್ರ ಜೊತೆಗೆ ಫೋಟೋ ತಕೊಳ್ಳೋಣ. ಯಾಕೆ? ಅದನ್ನ ನೋಡ್ಕೊಂಡು ತಲೆ ಚಚ್ಕೊಳಕ? ನೋಡತ್ತೆ, ನಾನು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ, ಅವಳೆಷ್ಟು ಹಾರ್ಷಾಗಿ ಮಾತಾಡ್ತಾ ಇದ್ದಾಳೆ. ಏನೇ, ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋದು ತುಂಬಾ ಕಾಮನ್ ಅಲ್ವೇನೆ? ಪಾಪ ಹುಡ್ಗ ಆಸೆ ಪಡ್ತಾ ಇದ್ದಾನೆ. ಒಂದ್ 5 ನಿಮಿಷ ಇದೆಲ್ಲ ಹಾಕೊಂಬ ಹೋಗು. ಅಮ್ಮ, ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ. ಈ ಬೇಡದೇ ಇರೋ ಕೆಲ್ಸನೆಲ್ಲ ಆಮೇಲೆ ಇಟ್ಕೋಬಹುದು. ದಯವಿಟ್ಟು ಈಗ ನನ್ನನ್ನ ಯಾರು ಡಿಸ್ಟರ್ಬ್ ಮಾಡ್ಬೇಡಿ. ಅತ್ತೆ, ಹೀಗೆ ಆದ್ರೆ ಬೇಜಾರಾಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ ನಿನಗ್ ಚೆನ್ನಾಗಿ ಗೊತ್ತಿರ್ಬೋದು. ಅಷ್ಟೊಂದ್ ಕೋಪ ಯಾಕಪ್ಪ ತಮ್ಮ? ಇಲ್ ನೋಡು, ಅಮ್ಮ ಆಗಿ ನಾನ್ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡ್ ಹೋಗಿ ಆ ಸೀರೆ ಮತ್ತೆ ಒಡವೆ ಹಾಕೊಂಡ್ ಬಾ ಹೋಗು. ಅದ್ ಹಾಗಲ್ಲ ಅಮ್ಮ, ನನಗೆ ಆಫೀಸಿಗೆ ಏಯ್, ಆಫೀಸ್ ಇಲ್ಲ ಏನೂ ಇಲ್ಲ, ನಾನ್ ಹೇಳ್ತಾ ಇದ್ದೀನಲ್ಲ.
ನಡಿ ನಡಿ ಅಮ್ಮ, ಬೇಡ ಬಾ ಅಮ್ಮ. ಅಂದ್ರೆ ಅಮ್ಮ ನನಗೆ ನಡಿ. ಆಫೀಸಿಗೆ ಲೇಟ್ ಆಗ್ತಿದೆ. ಸತ್ಯ ಆ, ಅವಳಿಗೆ ಆಫೀಸಿಗೆ ಟೈಮ್ ಆಗ್ತಿದೆ ಅಂತಿದ್ರೆ ಯಾಕೆ ಬಲ್ವಂತ ಮಾಡ್ತೀಯ? ಏನ್ರಿ ಆಫೀಸು? ಹೋಗದೆ ಇದ್ರೆ ಏನು ಮುಳುಗಲ್ಲ ಬಿಡಿ. ಇವನ್ ಹೇಳಿದ್ದು ಮಾಡ್ಲಿಲ್ಲ ಅಂದ್ರೆ ಪ್ರಳಯ ಆಗೋದ್ ಗ್ಯಾರಂಟಿ. ಆ ವಿಷಯ ನಿಮ್ಗೋ ಗೊತ್ತು, ನನಗೋ ಗೊತ್ತು. ತಮ್ಮ, ನೀನ್ ಕೂತ್ಕೋ, ನಾನ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹೋಗ್ರಿ ಹೋಗಿ.